ಹಾಯ್ ಎಲ್ರಿಗೂ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಮುಗ್ದೋಗಿರೋ ಕಥೆನ ಮತ್ತೆ ಯಾಕೆ ತೆಗಿತಾ ಇದ್ದೀರಾ ಅಂಥೇಳಿ ನೀವೆಲ್ಲರೂ ಕೂಡ ಕೇಳ್ಬೋದು. ಆದರೆ ನೆನ್ನೆ ಒಂದು ನ್ಯೂಸ್ ವಾಹಿನಿಯಲ್ಲಿ ಮತ್ತೆ ಹಳೆಯ ಒಂದು ಸ್ಟೋರಿನ ಹೇಳಿದ್ದಾರೆ. ಅದೇನಂತ ಹೇಳಿದ್ರೆ, ರಶ್ಮಿಕಾ ಮಂದಣ್ಣ ಅವರ ತಾಯಿ ಸುಮನ್ ಮಂದಣ್ಣ ಅವರು ಒಂದು ಹಳೆಯ ಒಂದು ಆಡಿಯೋ ರೆಕಾರ್ಡನ್ನು ಈಗ ಪ್ಲೇ ಮಾಡಿದ್ದಾರೆ. ಅದೇನಂತ ಹೇಳಿದ್ರೆ, ಅವಾಗ ಬ್ರೇಕಪ್ ಆಗಿರೋ ಅಂಥ ಟೈಮಲ್ಲಿ ಹಿರಿಯ ಪತ್ರಕರ್ತರ ಒಬ್ಬರ ಜೊತೆಯಲ್ಲಿ ಮಾತನಾಡಿದ ಒಂದು ಫೋನ್ ಕಾಲ್ ಆಡಿಯೋ ರೆಕಾರ್ಡಿಂಗು. ಆ ಆಡಿಯೋನ ಮತ್ತೆ ರಿಲೀಸ್ ಮಾಡಿ ಏನಾಗಿತ್ತು, ರಶ್ಮಿಕಾ ಅವರು ರಕ್ಷಿತ್ ಶೆಟ್ಟಿನ ಬಿಡೋದಕ್ಕೆ ಮೇನ್ ಕಾರಣ ಯಾರು ಅನ್ನೋದ್ರ ಬಗ್ಗೆ ಸ್ಪಷ್ಟವಾಗಿ ಹೇಳಿದ್ದಾರೆ. ಸುಮನ್ ಮಂದಣ್ಣ ಅವರು ನಿಜವಾಗ್ಲೂ ಇದರಲ್ಲಿ ಯಾರ್ದು ತಪ್ಪು, ನನ್ನ ಮಗಳದು ತಪ್ಪೇನಿಲ್ಲ ಅನ್ನೋ ಒಂದು ಆಡಿಯೋ ಒಂದು ಸಂಭಾಷಣೆಯನ್ನು ಇದರಲ್ಲಿ ನೀವು ನೋಡ್ಬೋದು. ರಕ್ಷಿತ್ ಶೆಟ್ಟಿಯವರು ಏನೆಲ್ಲ ತಪ್ಪು ಮಾಡಿದರು ಆ ಸಂದರ್ಭದಲ್ಲಿ. ಅವರು ಸುಮನ್ ಮಂದಣ್ಣ ಅವರು ಹೇಳೋದು ಏನಂತ ಹೇಳಿದ್ರೆ, ರಕ್ಷಿತ್ ಶೆಟ್ಟಿದೇ ತಪ್ಪು. ಈಗ ವಿಜಯ್ ದೇವರಕೊಂಡ ಅವ್ರ ಜೊತೆಗೆ ರಶ್ಮಿಕಾ ಅವ್ರದ್ದು ಮ್ಯಾರೇಜ್ ಆಗಿದೆ. ಚೆನ್ನಾಗಿರಲಿ ಅಂತೇಳಿ ಬ್ಲೆಸ್ಸಿಂಗ್ ಮಾಡೋಣ. ಅದು ಬಿಟ್ಟು ಇವಾಗ ಮತ್ತೆ ಹಳೆಯ ಒಂದು ಖ್ಯಾತೆನ ತೆಗ್ದಿರೋ ಅಂಥದ್ದು ನ್ಯೂಸ್ ಚಾನಲ್ಗಳೇ ತೆಗ್ದಿರೋದು. ಅದನ್ನು ಮತ್ತೆ ಪ್ಲೇ ಮಾಡಿದ್ದಾರೆ. ನೆನ್ನೆ ನೈಟ್ ನೋಡಿದಂತಹ ಒಂದು ಆಡಿಯೋ ರೆಕಾರ್ಡಿಂಗು ಇವಾಗ ಪ್ಲೇ ಮಾಡ್ತೀನಿ ನೋಡಿ. ರಶ್ಮಿಕಾ ಅವರ ತಾಯಿ ಹೇಳೋ ಪ್ರಕಾರ ರಕ್ಷಿತ್ ಶೆಟ್ಟಿ ತುಂಬ ಪೊಸೆಸಿವ್ ಆಗಿದ್ದರು. ಯಾವುದೇ ಒಂದು ಸೀನ್ ಮಾಡಬೇಕಾದ್ರೂ, ಯಾವುದೇ ಒಂದು ಪ್ರೊಡಕ್ಷನ್ನಲ್ಲಿ ನಾವು ಎಂಟ್ರಿ ಆಗಬೇಕಿದ್ರೂ ಅವರ ಒಂದು ಪರ್ಮಿಷನ್ ಕೇಳಬೇಕಿತ್ತು. ಅವರ ಒಂದು ಪ್ರೊಡ್ಯೂಸರ್ ಮ್ಯಾನೇಜರ್ಗೂ ಕೂಡ ನಾವು ಹೇಳಿ ಪರ್ಮಿಷನ್ನ ತಗೋಬೇಕಿತ್ತು. ನಾನು ಅವರ ಪ್ರೊಡ್ಯೂಸರ್ ಮ್ಯಾನೇಜರ್ಗೆ ಮಗಳನ್ನು ಕೊಡ್ತಾಯಿಲ್ಲ. ಅದು ಅಲ್ಲದೆ 35 ವರ್ಷದ ಹುಡುಗನಿಗೆ 21 ವರ್ಷದ ನನ್ನ ಮಗಳನ್ನು ಕೊಡೋಕ್ಕೆ ನಾನು ತೀರ್ಮಾನ ಮಾಡಿದ್ದೆ. ಅದು ನನ್ನ ದೊಡ್ಡ ಮನಸ್ಸು ಅಂತ ಹೇಳ್ಬೋದು. ಆದ್ದರಿಂದ ಇನ್ನೂ ಏನೇನೆಲ್ಲ ಹೇಳಿದ್ದಾರೆ ಅಂದರೆ, ಸುಮನ್ ಅವರು ಎಷ್ಟೆಲ್ಲ ಸೀನ್ಗಳಿದ್ದರೂ ಕೂಡ ಅವರಿಗೆ ಪರ್ಮಿಷನ್ ತಗೋಬೇಕಿತ್ತು. ಮಧ್ಯರಾತ್ರಿ 2 ಗಂಟೆಗೆ ಹೈದರಾಬಾದಿಂದ ಬಾ ಮತ್ತೆ ಬೆಳಗ್ಗೆ ಹೋಗು ಅನ್ನೋ ಒಂದು ಸ್ಟ್ರಿಕ್ಟ್ ಕೂಡ ಮಾಡ್ತಿದ್ರಂತೆ ರಕ್ಷಿತ್ ಶೆಟ್ಟಿ ಅವರು. ಈ ಥರ ಎಲ್ಲ ಮತ್ತೇನಂತ ಹೇಳಿದ್ರೆ, ಪ್ರೆಸ್ ಇಂಟರ್ವ್ಯೂ ಅಲ್ಲಿ ಇದ್ದ ರಶ್ಮಿಕಾ ಅವರಿಗೆ ಬೇಗ ನೀನು ಬಂದುಬಿಡು, ಇವಾಗ ಪ್ರೆಸ್ ಇಂಪಾರ್ಟೆಂಟಾ ನಾನ್ ಇಂಪಾರ್ಟೆಂಟಾ ಅಂತೆಲ್ಲ ಕೇಳ್ತಿದ್ರಂತೆ. ಆಗ ರಶ್ಮಿಕಾ ಅವರು, ನನಗೆ ಪ್ರೆಸ್ ಅವರೇ ಇಂಪಾರ್ಟೆಂಟು ಅಂತೇಳಿ ಹೇಳಿದ್ರಂತೆ. ಇಷ್ಟೆಲ್ಲ ಅವರವರ ನಡುವಿನ ಒಳಗಿನ ವಾಗ್ವಾದ ವಿವಾದಗಳು, ಮನಸ್ತಾಪಗಳು ಅದು ಅವರವರಿಗೆ ಗೊತ್ತಿರುತ್ತೆ ಅಲ್ವಾ. ಈ ಆಡಿಯೋ ರೆಕಾರ್ಡು ನಿನ್ನೆ ಕೇಳಿದ್ದೀನಿ. ಈ ರೆಕಾರ್ಡಿಂಗು ನೀವು ಕೇಳಬೇಕು ಅಂತ ಅನಿಸಿದ್ರೆ ಗ್ಯಾರಂಟಿ ನ್ಯೂಸ್ನಲ್ಲಿ ಹಾಕಿದ್ದಾರೆ ನೋಡಿ. ಅದರಿಂದ ನೀವು ಅಲ್ಲಿ ಬೇಕಿದ್ದರೆ ನಿನ್ನೆ ಹಾಕಿರೋವಂತಹ ಲೈವಲ್ಲಿ ಹಾಕಿದ್ದಾರೆ. ಹೋಗಿ ಬೇಕಿದ್ದರೆ ವೀಕ್ಷಣೆ ಮಾಡ್ಬೋದು. ನಿಜಕ್ಕೂ ಆಶ್ಚರ್ಯ ಆಗುತ್ತೆ, ರಕ್ಷಿತ್ ಶೆಟ್ಟಿಯವರು ಈ ಥರ ಎಲ್ಲ ಬಿಹೇವ್ ಮಾಡಿದ್ರ, ಅವ್ರ ಫ್ಯಾಮಿಲಿ ಆಗಿರ್ಬೋದು. ಅವರೆಲ್ಲ ಈ ಥರ ರಶ್ಮಿಕಾ ಅವರಿಗೆ ಅಷ್ಟೊಂದು ತೊಂದರೆ ಕೊಟ್ರಾ ಅನ್ನೋದು ಕೂಡ ಒಂದು ಡೌಟ್ ಬರುತ್ತೆ. ಆ ರೆಕಾರ್ಡಿಂಗ್ನ ಒಮ್ಮೆ ಕೇಳಿ ನೋಡಿ. ನಾನು ಹಾಕಲಿಕ್ಕೆ ಆಗೋದಿಲ್ಲ. ಹಾಗಾಗಿ ಅಲ್ಲಿ ಹೋಗಿ ಚೆಕ್ ಮಾಡಿದ್ರೆ ನಿಮಗೆ ಕ್ಲಾರಿಟಿ ಏನು ಅಂತೇಳಿ ಗೊತ್ತಾಗುತ್ತೆ. ನಾನು ಹೇಳೋ ಪ್ರಕಾರ ಇವಾಗ ಆಯಿತು, ಎಂಗೇಜ್ಮೆಂಟ್ ಆಯಿತು, ಕ್ಯಾನ್ಸಲ್ ಆಯಿತು. ಇವಾಗ ನೆಕ್ಸ್ಟ್ ಅವ್ರ ಕೆರಿಯರ್ ನೋಡಿಕೊಂಡ್ರು. ಆಮೇಲೆ ಬೇರೆ ಮದುವೆನೂ ಆಯಿತು ವಿಜಯ್ ದೇವರಕೊಂಡ ಅವ್ರ ಜೊತೆಗೆ. ಈಗ ಇದೆಲ್ಲ ಬಿಟ್ಟು ಚೆನ್ನಾಗಿರಲಿ ಅನ್ನೋದನ್ನ ಬಯಸಬೇಕಷ್ಟೇ ನಾವೆಲ್ಲರೂ. ಇದನ್ನು ನನ್ನ ಒಂದು ಅಭಿಪ್ರಾಯ ಆಗಿತ್ತು. ಅದು ಏನೋ ಹಳೇದು ಏನೇ ಆಗಿರಲಿ, ಎಷ್ಟು ಜನ ಎಂಗೇಜ್ಮೆಂಟ್ ಆಗಿ ಬ್ರೇಕಪ್ ಆಗಿರಲ್ಲ, ಎಷ್ಟು ಜನ ಮ್ಯಾರೇಜ್ ಆಗಿ ಡೈವರ್ಸ್ ತೊಗೊಂಡು ಮತ್ತೆ ಮ್ಯಾರೇಜ್ ಆಗಿರಲ್ಲ ಅಲ್ವಾ. ಅದೆಲ್ಲ ಮ್ಯಾಟ್ರೇ ಅಲ್ಲ. ಇವಾಗ ಏನಿದೆಯೋ ಪ್ರೆಸೆಂಟ್, ಅದಕ್ಕೆ ನಾವು ಒಳ್ಳೆಯದಾಗಲಿ ಅಂತೇಳಿ ಬಯಸಬೇಕಷ್ಟೆ. ಮತ್ತು ಗೀತಾ ಗೋವಿಂದ ಮೂವಿಲಿ ನಡೆದಂಥ ಒಂದು ಕಿಸ್ಸಿಂಗ್ ಸೀನಲ್ಲಿ ಅದರಲ್ಲಿ ಅದು ಹೇಗೆ ಮಾಡಿದೆ ನನ್ನ ಪರ್ಮಿಷನ್ ಇಲ್ದಲೆ, ಅದು ಯಾಕೆ ಮಾಡಿದೆ ಅನ್ನೋ ಒಂದು ಟಾರ್ಚರ್ ಕೂಡ ಕೊಟ್ಟಿದ್ರಂತೆ. ಅದೆಲ್ಲ ಹೇಳಿದ್ದಾರೆ ಸುಮನ್ ಮಂದಣ್ಣ ಅವರು ರೆಕಾರ್ಡಿಂಗ್ ವಾಯ್ಸಲ್ಲಿ. ಅದನ್ನು ಬೇಕಿದ್ರೆ ಕೇಳಿ ನೋಡಿ. ಇದಿಷ್ಟು ಇವತ್ತಿನ ಈ ಮಾಹಿತಿ ಆಗಿತ್ತು. ನೆಕ್ಸ್ಟ್ ಲಾಗಲ್ಲಿ ಮತ್ತೊಂದಷ್ಟು ಇಂಟ್ರೆಸ್ಟಿಂಗ್ ಆಗಿರೋಂಥ ವಿಷಯದೊಂದಿಗೆ ಮತ್ತೆ ಸಿಗ್ತೀನಿ ಫ್ರೆಂಡ್ಸ್. ಟೇಕ್ ಕೇರ್ ಎಲ್ರಿಗೂ. ಲವ್ ಯು ಆಲ್.